ಚಿಲ್ಲರೆ ಲಾಟರಿ ಮಾರಾಟಗಾರರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಇವತ್ತು ಈ ಪತ್ರಿಕಾಗೋಷ್ಠಿನ ಕರಿಬೇಕಾದಂಥ ಉದ್ದೇಶ ತಮಗೆ ತಿಳಿದಿರುವ ಹಾಗೆ ಸತತವಾಗಿ 12 ಮತ್ತು 13 ವರ್ಷಗಳ ಅವಧಿಯಿಂದ ನಿರಂತರವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ರಮ, ಅನೈತಿಕ ಆನ್ಲೈನ್ ಈ ಒಂದು ವಿಚಾರವಾಗಿ ನಾವು ಹೋರಾಟನ ಪ್ರಾರಂಭ ಮಾಡಿದ್ವಿ. ನಾವು ಕರ್ನಾಟಕ ರಾಜ್ಯ ಚಿಲ್ಲರೆ ಲಾಟರಿ ಮಾರಾಟಗಾರರ ಸಂಘವು MSILನಿಂದ ಅಧಿಕೃತವಾಗಿ ನೇಮಕಗೊಂಡ ಲಾಟರಿ ಏಜೆಂಟ್ಗಳಾಗಿದ್ವಿ. 2007ರಲ್ಲಿ ಕರ್ನಾಟಕ ಸರ್ಕಾರ ನಿಷೇಧ ಮಾಡಿದ ಲಾಟರಿ ಯೋಜನೆಯಿಂದ ಲಕ್ಷಾಂತರ ಮಂದಿ MSI ಲಾಟರಿ ಏಜೆಂಟ್ಗಳು ಬೀದಿ ಪಾಲಾದರು. ಈ ಬೀದಿ ಪಾಲಾದಂಥ ಲಾಟರಿ ಏಜೆಂಟ್ಗಳಿಗೆ ಸರ್ಕಾರ ಲಾಟರಿನ ನಿಷೇಧ ಮಾಡಬೇಕಾದ್ರೆ ಪರ್ಯಾಯ ವ್ಯವಸ್ಥೆಗಳನ್ನು ಲಾಟರಿ ಏಜೆಂಟ್ಗಳಿಗೆ ಮಾಡಿಕೊಡುವುದಾಗಿ ಭರವಸೆಯನ್ನು ಕೊಟ್ಟಿತ್ತು. ಇವತ್ತಿಗೂ ಆ ಭರವಸೆಯಾಗಿ ಉಳಿದಿದೆ. ಯಾವುದೇ ಲಾಟರಿ ಏಜೆಂಟ್ಗಳಿಗೆ ಸರ್ಕಾರ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಆನ್ಲೈನ್ ಗೇಮಿಂಗ್ ವ್ಯಾಪಕವಾಗಿ ನಡೀತಾ ಇದೆ. ಪಕ್ಕದ ರಾಜ್ಯದ ಕೇರಳ ಲಾಟರಿ, ಗೋವಾ ಲಾಟರಿ, ಮಹಾರಾಷ್ಟ್ರ ಲಾಟರಿ ಇವತ್ತು ಕರ್ನಾಟಕದ ಸುತ್ತಲೂ ವ್ಯಾಪಕವಾಗಿ ಚಲಾವಣೆಯಲ್ಲಿ ನಡೆಯುತ್ತಿದೆ. ಸರಿಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಒಂದು ಅಕ್ರಮ ಲಾಟರಿ ದಂಧೆನ ಕಡಿವಾಣ ಹಾಕೋದಿಕ್ಕೆ ಇವತ್ತಿಗೂ ಕೂಡ ಸರ್ಕಾರಕ್ಕೆ ಒಂದು ಸವಾಲಾಗಿದೆ. ಸರ್ಕಾರಕ್ಕೆ ಸವಾಲಾಗಿದ್ರೂ ಕೂಡ ಸರ್ಕಾರ ಯಾಕೆ ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಒಂದು ಯಕ್ಷ ಪ್ರಶ್ನೆ. ಈ ಸಂಬಂಧ 12-13 ವರ್ಷಗಳಿಂದ ನಿರಂತರವಾಗಿ ನಾವು ಸರ್ಕಾರಕ್ಕೆ ಮನವಿಗಳನ್ನು ನಾವು ನೀಡ್ತಾನೆ ಬಂದಿದ್ವಿ. ಆದರೆ ಸರ್ಕಾರ ಇದರ ಬಗ್ಗೆ ಯಾವುದೇ ಸ್ಪಷ್ಟವಾದ ನಿಲುವನ್ನು ತಗೊಂಡಿಲ್ಲ. ಮತ್ತೆ ನಮ್ಮ ರಾಜ್ಯದಲ್ಲಿ ಲಾಟರಿ ಶಾಸನ ಮರುಜಾಗರಣೆ ಮಾಡುವಂತೆ ಏನು ನಾವು ಒತ್ತಾಯ ಮಾಡ್ತಿದ್ವಿ, ಅದರ ಬಗ್ಗೆನೂ ಕ್ರಮ ಜರುಗಿಸಲಿಲ್ಲ. ಸೊ ಮುಂದಿನ ದಾರಿ ನಾವು ಪರ್ಯಾಯ ಮಾರ್ಗ ಹುಡುಕಬೇಕಾದ್ರೆ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾವು ನಮ್ಮ ವಕೀಲರಾದಂಥ ಸನ್ಮಾನ್ಯ ಶ್ರೀ ಭಾಸ್ಕರ್ ಬಾಬು ಅವರ ಮುಖಾಂತರ ನಾವು ಕೋರ್ಟ್ಗೆ ಅಪೀಲನ್ನು ಹಾಕಿದ್ವಿ. ಅಪೀಲನ್ನು ಹಾಕಿದ ಮೇಲೆ ಕೋರ್ಟ್ ವಿಚಾರಣೆ ನಡೆಸಿ ಕೋರ್ಟ್ ನಮಗೆ ಒಂದು ಆದೇಶವನ್ನು ಕೊಟ್ಟಿದೆ. ಮುಂದಿನ ಎಲ್ಲ ಮಾಹಿತಿಗಳು ಕಾನೂನಿಗೆ ಸಂಬಂಧಪಟ್ಟದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಮಾಹಿತಿಗಳನ್ನು ನಮ್ಮ ವಕೀಲರಾದಂಥ ಭಾಸ್ಕರ್ ಬಾಬುಜಿಯವರು ಅದನ್ನು ತಮ್ಮ ಮುಂದೆ ವಿಸ್ತೃತವಾಗಿ ಒಂದು ವಿಚಾರನ ಮಂಡಿಸೋರಿದ್ದಾರೆ. ದಯಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರ ವಿನಂತಿ ಮಾಡುವುದೇನೆಂದರೆ, ಇವತ್ತು ಏನು ಅಕ್ರಮ ದಂಧೆಗಳು ನಡೀತಾ ಇದೆಯೋ, ಅಕ್ರಮ ದಂಧೆಗಳಿಗೆ ಇವತ್ತಿಗೂ ಉತ್ತೇಜನ ಕೊಡ್ತಾ ಇರೋರು ಯಾರು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೂ ಕೂಡ ಸರ್ಕಾರ ಇವತ್ತು ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆನ ತಡೆದಿದೆ ಅನ್ನುವಂಥದ್ದನ್ನ ನಾವು ಮನಗಾಣ್ತಾ ಇದ್ದೀವಿ. ಅದರ ಜೊತೆಗೆ ಯಾರು ಈ ಯೋಜನೆಗೆ ಒಳಪಟ್ಟಂತ ಅಂಗವಿಕಲರು ಸರಿಸುಮಾರು ಒಂದು 20ರಿಂದ 22 ಸಾವಿರ ಅಂಗವಿಕಲ ಭಿಕ್ಷೆ ಬೇಡುವಂತ ಇವತ್ತೆಲ್ಲ ಅವರು ಭಿಕ್ಷೆ ಬೇಡ್ತಿದ್ದಾರೆ. ಅಂಗವಿಕಲರು ಈ ಒಂದು ಲಾಟರಿ ಯೋಜನೆಯಿಂದ ಜೀವನಗಳನ್ನು ರೂಪಿಸ್ಕೊಂಡಿದ್ದಂಥವರು, ವಯೋವೃದ್ಧರು, ನಿರುದ್ಯೋಗಿಗಳು, ಸ್ವಾವಲಂಬಿಗಳಾಗಿ ಜೀವನ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರು ಇವತ್ತು ಬೀದಿ ಪಾಲಾಗಿದ್ದಾರೆ. ಈ ಬೀದಿ ಪಾಲಾಗಿರೋದಕ್ಕೆ
ನೇರವಾಗಿ ನಮ್ಮ ಸರ್ಕಾರನೇ ಹೊಣೆ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಸಮಕ್ಷಮದಲ್ಲಿ ಮತ್ತೊಮ್ಮೆ ಪ್ರತಿಪಾದಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನಾವು ನೋಡ್ತಾ ಇದ್ದೀವಿ, ಅದರ ಜೊತೆಗೆ ಗುಟ್ಕಾ, ಈ ಪಾನ್ ಪರಾಗ್, ಇವು ಆರೋಗ್ಯಕ್ಕೆ ಹಾನಿಕರವಾದಂಥ ಎಲ್ಲ ಮಾಹಿತಿಗಳು ಸರ್ಕಾರಕ್ಕೆ ಗೊತ್ತಿದ್ರು ಕೂಡ ಇವತ್ತು ಸರ್ಕಾರ ಇದರ ಬಗ್ಗೆ ಏನು ಕ್ರಮಗಳನ್ನ ಕ್ರಮಬದ್ಧವಾಗಿ ಸರ್ಕಾರದ ಯೋಜನೆ, ಒಬ್ಬ ಲಾಟ್ರಿ ಮಂತ್ರಿ, ಲಾಟ್ರಿ ಇಲಾಖೆ, ಆರ್ಥಿಕ ಇಲಾಖೆ, ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ನಿರ್ದೇಶನ, ಇದಿಷ್ಟೆಲ್ಲ ಇದ್ರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಈ ಒಂದು ಏನು ನಮ್ಮ ಈ ಅನೈತಿಕ ವ್ಯವಹಾರಗಳಿಗೆ ಕರ್ನಾಟಕ ಸರ್ಕಾರ ಮುಕ್ತ ಅವಕಾಶನ ನೀಡಿದೆ ಅನ್ನುವಂಥದ್ದನ್ನ ಇವತ್ತು ನಾನು ಮಾಧ್ಯಮದ ಮುಂದೆ ಸರ್ಕಾರಕ್ಕೆ ನಾನು ಹೇಳಬಯಸ್ತೀನಿ. ಸರ್ಕಾರಕ್ಕೆ ಇನ್ನೂ ಒಂದು ಮನವಿ ಇದೆ. ಈಗ ಏನು ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಳ ಈಗ ವಿಸ್ತೃತವಾಗ್ತಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಇದ್ದಂತ ಲಾಟರಿ ಮಂತ್ರಿ ಮತ್ತೆ ಲಾಟರಿ ಇಲಾಖೆ ಈಗ ಅಸ್ತಿತ್ವಕ್ಕೆ ಬರಬೇಕು, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಸ್ತಿತ್ವಕ್ಕೆ ತರಬೇಕು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ನಾವು ಎಲ್ಲ ಅಂಶಗಳನ್ನ ನಾವೀಗ ಒಂದು ದಾಖಲೆ ಮುಖಾಂತರ ನಮ್ಮ ಕೈಗಳಿಗೆ ಕೊಟ್ಟಿದ್ದೀವಿ. ಇದರಲ್ಲಿ ಪೆಹರೇವ್ ಇಂಡಿಯಾ ಅಂತೇಳಿ ಒಂದು ಸಮೀಕ್ಷೆ ನಡೆದಿದೆ, ಒಂದು ಸಂಸ್ಥೆ. ಆ ಸಂಸ್ಥೆ ಕರ್ನಾಟಕ ದೇಶದ ಎಲ್ಲ ರಾಜ್ಯಗಳ ವಿಸ್ತೃತ ಒಂದು ವರದಿನ ಅವಲೋಕನ ಮಾಡಿದೆ. ಅವಲೋಕನ ಮಾಡಿ ಅದನ್ನು ಒಂದು ಸಮೀಕ್ಷೆ ರೂಪದಲ್ಲಿ ಒಂದು ಪುಸ್ತಕ ಪ್ರಕಟ ಮಾಡಿದೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಯಾವ ರಾಜ್ಯದಲ್ಲಿ ಅತಿಕ್ರಮಣ ವ್ಯವಹಾರಗಳು ನಡೀತಾ ಇದೆ, ಅದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳೇನು, ಯಾವ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳಿಂದ ನಿಯೋಜಿಸಲ್ಪಟ್ಟ ಲಾಟರಿ ಯೋಜನೆಗಳಿದೆ, ಅದರಿಂದ ಸಂಪನ್ಮೂಲ ಕೊಡುತ್ತರಿಸ್ತಾ ಇರುವಂತಹ ರಾಜ್ಯ ಸರ್ಕಾರಗಳು, ಎರಡು ವರದಿಯಿಂದ ಈಗ ಇಲ್ಲಿ ನಮಗೆ ಒಂದು ವರದಿ ನೀಡಿದ್ದಾರೆ. ಆ ವರದಿನ ನಾವು ಈಗಾಗಲೇ ಮಾಧ್ಯಮದ ಮಿತ್ರರಿಗೆ ಅದನ್ನು ನಾವು ನೀಡಿದ್ದೇವೆ. ಈ ಮುಂದೆ ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ನಾನು ಒತ್ತಾಯ ಮಾಡ್ತೀನಿ, ಮೊದಲು ಕರ್ನಾಟಕ ರಾಜ್ಯದಲ್ಲಿ ಲಾಟರಿ ಮಂತ್ರಿನ ತಾವು ನೇಮಕ ಮಾಡಬೇಕು, ಲಾಟರಿ ಇಲಾಖೆ ಅಸ್ತಿತ್ವಕ್ಕೆ ಬರಬೇಕು, ಹಿಂದೆ ಇದ್ದಂಥ ಪಾರದರ್ಶಕ ಪ್ರಾಮಾಣಿಕ ಲಾಟರಿ ಯೋಜನೆ ಜಾರಿಗೊಳಿಸಬೇಕು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಮಗೆ ನೀಡಿರುವಂಥ ಆದೇಶ ಏನಿದೆ, ಆ ಆದೇಶದಂತೆ ನಮ್ಮ ವಕೀಲರಾದಂಥ ಸನ್ಮಾನ್ಯ ಶ್ರೀ ಭಾಸ್ಕರ್ ಬಾಬುಜಿಯವರು ಈಗ ತಮ್ಮ ಮುಂದೆ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಅಂಶಗಳನ್ನು ತಮ್ಮ ಗಮನಕ್ಕೆ ತರಬಯಸ್ತಾರೆ, ಅವರು ಮುಂದುವರಿಸ್ತಾರೆ. ತದನಂತರ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ನನ್ನ ಪಾತ್ರ ಏನಪ್ಪಾ ಅಂದ್ರೆ, ನಮ್ಮ ಚಿಲ್ಲರೆ ಲಾಟರಿ ಮಾರಾಟ ಸಂಘದಿಂದ ಹಲವಾರು ಆಕ್ಚುಲ್ ಆಗಿರಬೇಕಂದ್ರೆ ನೂರಾರು ಮನವಿ ಪತ್ರಗಳು 2007ನೇ ಇಸ್ವಿಯಿಂದ 2024-25ನೇ ಇಸ್ವಿಯವರೆಗೂ ನೂರಾರು ಮನವಿ ಪತ್ರಗಳು ಎಲ್ಲಾ ರೀತಿಯ ಯಾವ್ಯಾವ ಸರ್ಕಾರಗಳು ಯಾವ ಸರ್ಕಾರದಲ್ಲಿತ್ತು ಎಲ್ಲಾ ಸರ್ಕಾರಗಳಿಗೆ ಮತ್ತೆ ಎಲ್ಲಾ ಸರ್ಕಾರದಲ್ಲಿ ಇದ್ದಂತ ಮಂತ್ರಿಗಳು ಅಧಿಕಾರಿಗಳು ಎಲ್ಲರಿಗೂ ಮನವಿ ಪತ್ರಗಳನ್ನು ಸಲ್ಲಿಸಿ ಯಾವುದೇ ಮನವಿ ಪತ್ರಕ್ಕೂ ಒಂದೇ ಒಂದು ಉತ್ತರ ಸಹ ಇದುವರೆಗೂ ನಮ್ಮ ಸಂಘಕ್ಕೆ ದೊರೆತಿದ್ದ ಕಾರಣ ನನ್ನ ಹತ್ರ ಒಂದು ಪಿಟಿಷನ್ ಫೈಲ್ ಮಾಡಿ ಹೈಕೋರ್ಟ್ ಇಂದ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡಿಸಿ, ನಮ್ಮ ಏನು ಲಾಟ್ರಿ ಮಾಡಿ ಅಂತ ಕೊಡಿಸಿ ಅಂತ ಕೇಳಿಲ್ಲ, ನಮ್ಮ ಮನವಿ ಪತ್ರಗಳಿಗೆ ಒಂದು ಅದನ್ನು ಪರಿಗಣಿಸಿ ಏನಾದರೂ ಕ್ರಮ ತಗೊಳ್ಳೋದಕ್ಕೋಸ್ಕರ ಒಂದು ಆದೇಶ ಕೊಡಿಸಿ ಅಂತ ನಮಗೆ ಒಂದು ಅಪ್ರೋಚ್ ಮಾಡೋದು, ಪಿಟಿಷನ್ ಫೈಲ್ ಮಾಡೋದು. ಪಿಟಿಷನ್ ನಿಮ್ಗೆ ಕೊಟ್ಟಿದ್ದು ಏನಿದೆ ಅದರಲ್ಲಿ 2ನೇ ಕೇಸ್ ನಂಬರ್ ಇದೆ. ರಿಟ್ ಪಿಟಿಷನ್ ಸಂಖ್ಯೆ 2739/2024. ಆ ಪಿಟಿಷನ್ ಅಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ ಸರ್ಕಾರ ಹೈಕೋರ್ಟ್ ನಲ್ಲಿ. ನಮ್ಮ ಅರ್ಜಿ ಅದರಲ್ಲಿ ಏನು ಗಮನಿಸಿದ್ದಾರೆ ಆ ಗಮನದೊಂದಿಗೆ ನಮ್ಮ ಅರ್ಜಿನ ವಜಾ ಕರೆಸಿದೆ. ವಜಾ ಏನಕ್ಕೆ ಕರೆಸಿದೆ ಅಂದ್ರೆ, ಇದು ನಮಗೆ
ಈ ರೀತಿ ಲಾಟ್ರಿನ ನಡೆಸಿ ಅಂತ ಡೈರೆಕ್ಷನ್ ಸರ್ಕಾರ ಡೈರೆಕ್ಷನ್ ಕೊಡುವಂತ ಒಂದು ಇಲ್ಲ ನಿಮ್ಮ ಮನವಿನ ಪರಿಗಣಿಸಿ ಅಂತ ಒಂದು ಡೈರೆಕ್ಷನ್ ಕೊಡುವಂತ ಒಂದು ಅಧಿಕಾರ ವ್ಯಾಪ್ತಿ ಹೈಕೋರ್ಟ್ ಇಲ್ಲ. ಆದರೆ ಸರ್ಕಾರ ಲಾಟ್ರಿನ ನಡೆಸೋದಾಗ್ಲಿ ಅಥವಾ ನಿಲ್ಲಿಸೋದಾಗ್ಲಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಕಾಯ್ದೆ ಲಾಟ್ರಿ ರೆಗ್ಯುಲೇಷನ್ ಆಕ್ಟ್ 1998 ಅನ್ವಯ ಎಲ್ಲ ಪವರ್ಸು ನಮ್ಮ ರಾಜ್ಯ ಸರ್ಕಾರಕ್ಕಿದೆ. ಆ ಪವರ್ಸ್ನಂತೆ ರಾಜ್ಯ ಸರ್ಕಾರ ಲಾಟ್ರಿನ ನಡೆಸಬಹುದು ಅಥವಾ ನಿಲ್ಲಿಸಬಹುದು. ಎರಡೂ ಪವರ್ಸು ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಮತ್ತೆ ಇದು ಸರ್ಕಾರಗಳ ಪಾಲಿಸಿ ಮೇಟರ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಆದೇಶ ಕೊಡುತ್ತಾರಲ್ಲ. ಆದರೆ ಸರ್ಕಾರವು ಲಾಟರಿ ರೆಗ್ಯುಲೇಷನ್ ಆಕ್ಟ್ 1998 ಅನ್ನೋ ಒಂದು ಏನು ಕಾಯ್ದೆ ಇದೆ, ಆ ಕಾಯ್ದೆಯ ಸೆಕ್ಷನ್ 4ರಲ್ಲಿ ಯಾವುದೇ ಸರ್ಕಾರ ಈ ದೇಶದ ಯಾವುದೇ ರಾಜ್ಯಗಳು ಯಾವ ರೀತಿ ಲಾಟರಿ ನಡೆಸಬಹುದು ಅನ್ನೋದಕ್ಕೆ ಒಂದು ಗೈಡ್ಲೈನ್ ಫಾರ್ಮ್ ಮಾಡಿ ಕೇಂದ್ರ ಸರ್ಕಾರ 22 ವರ್ಷಗಳಿಂದಲೇ ಕಾಯ್ದೆ ರೂಪಿಸಿದೆ. ಆ ಕಾಯ್ದೆ ಬಹಳ ಸ್ಪಷ್ಟವಾಗಿ ತುಂಬಾ ಕೂಲಂಕುಷವಾಗಿ ಎಲ್ಲ ರೀತಿಯಿಂದ ರಿಸರ್ಚ್ ಮಾಡಿ ಮಾಡದಂತ ಕಾಯ್ದೆ. ಆ ಕಾಯ್ದೆಯನ್ನು ಲಾಟ್ರಿ ನಡೆಸಿದ್ರೆ, ಲಾಟ್ರಿ ಸ್ಕೀಮ್ ನಡೆಸಿದ್ರೆ ಯಾವುದೇ ಸರ್ಕಾರಕ್ಕೂ ಇಲ್ಲ ಜನತೆಗೂ ಯಾವುದೇ ರೀತಿಯಿಂದ ಅದ್ರ ಬಗ್ಗೆ ಒಂದು ವ್ಯಸನ ಆಗೋದಾಗ್ಲಿ ಇಲ್ಲ ಅಡಿಕ್ಷನ್ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ ಅದಾಗೋದಾಗ್ಲಿ ಯಾವುದೂ ಆಗೋದಿಲ್ಲ. ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಬದ್ಧವಾಗಿ ಲಾಟ್ರಿ ನಡೆಸುವಂತ ಒಂದು ಲಾಟ್ರಿ ಅನ್ನೋದೇನು ಇವತ್ತು ಉಟ್ಕೊಂಡಂತ ಒಂದು ಅದನ್ನ ಆಕ್ಚುಲ್ ಆಗಿ ಸುಮಾರು 2,500 ವರ್ಷಗಳಿಂದ ಲಾಟ್ರಿ ಇದೆ. ಇವತ್ತಿನವರೆಗೂ ಪ್ರಪಂಚದಲ್ಲಿರುವಂತ ಎಲ್ಲಾ ದೇಶಗಳಲ್ಲೂ ಲಾಟ್ರಿ ನಡೀತಾ ಇರೋ ದೇಶಗಳಲ್ಲೂ ಆ ಲಾಟ್ರಿಯಿಂದ ಬಂದಂತ ಹಣ ಸಾರ್ವಜನಿಕ ಒಳಿತಿಗೆ, ಸಾರ್ವಜನಿಕರ ಬೆನಿಫಿಟ್ಗೆ, ಈ ಒಂದು ಅದ್ರ ಉದಾಹರಣೆ ಹೇಳ್ಬೇಕು ಅಂದ್ರೆ ಹಾಸ್ಪಿಟಲ್ ಇರ್ಬೋದು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಮತ್ತೆ ಹಲವಾರು ಇಲ್ಲ ರೋಡ್ಗಳು ಡೆವಲಪ್ಮೆಂಟ್, ಯಾವುದೇ ರೀತಿ ಸಾಮಾಜಿಕ ಉನ್ನತೀಕರಣ ಅಥವಾ ಸಮಾಜದ ಅಭಿವೃದ್ಧಿಗೋಸ್ಕರ ಆ ಹಣ ಉಪಯೋಗಿಸಿ ಬರ್ತಾ ಇರೋ ಹಣ ಆಕ್ಚುಲಿ ಅವ್ರ ಮೇಜರ್ ರೆವಿನ್ಯೂ ಬರ್ತಾ ಇದೆ. ಕರ್ನಾಟಕ ಕೇರಳ ರಾಜ್ಯ ಚಿಕ್ಕ ರಾಜ್ಯ ಆಗಿರೋದ್ರಿಂದ ಅದರಲ್ಲಿ ಲಾಟ್ರಿಯಲ್ಲಿ ಬರ್ತಾ ಇರೋ ಆದಾಯ ತುಂಬಾ ಮ್ಯಾಕ್ಸಿಮಮ್ ಪೋರ್ಷನ್ ಅದ್ರಲ್ಲಿ ಬರ್ತಾ ಇದೆ. ಆ ಬರೋದ್ರಿಂದ ಹಲವಾರು ಜನಹಿತ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ತಮಗೆ ಕೊಟ್ಟಿರೋ ಬುಕ್ಕಲ್ಲಿ ಅದು ಸೆಕ್ಷನ್ 4 ಹೇಳುತ್ತೆ. ಆ 4 ಕಂಡೀಷನ್ಸ್ಗಳೇನಪ್ಪ ಅಂದ್ರೆ, ಒಂದು ಯಾವುದೇ ರೀತಿಯ ಸಿಂಗಲ್ ಲೈನ್ ಲಾಟ್ರಿ ನಡೆಸಬಹುದು, ನಡೆಸ್ದಿರ ಇರಬೇಕು. ಇದು ಯಾವ ರೀತಿ ಲಾಟ್ರಿ ನಡೆಸಬೇಕು ಅಂತ. ಮತ್ತೆ ಪ್ರತಿಯೊಂದು ಲಾಟ್ರಿ ಟಿಕೆಟ್ ಏನಿದೆ ಸರ್ಕಾರನೇ ಪ್ರಿಂಟ್ ಮಾಡಬೇಕು. ಆ ಪ್ರಿಂಟ್ ಮಾಡುವಂತ ಟಿಕೆಟ್ಸ್ ನ ಸರ್ಕಾರ ಅದರ ವಿತರಕರಿಂದನೇ, ಅದು ನೇಮಿಸಿದ ವಿತರಕರಿಂದನೇ ಮಾರಾಟ ಮಾಡಬೇಕು. ನಂತರ ಮಾರಾಟದಿಂದ ಬಂದಂತ ಹಣದಲ್ಲಿ ಹಣನ ಸರ್ಕಾರದ ಸಾರ್ವಜನಿಕ ಅಕೌಂಟ್ ಏನಿರುತ್ತೆ ಅದರಲ್ಲಿ ಇರಿಸಬೇಕು, ಅದ ಪಾವತಿ ಮಾಡಬೇಕು. ಮತ್ತೆ ಲಾಟ್ರಿ ಡ್ರಾ ಕೂಡ ಸರ್ಕಾರನೇ ಮಾಡಬೇಕು. ಆ ಲಾಟ್ರಿ ಡ್ರಾ ಮಾಡಿದ ನಂತರ ಬಂದಂತ ಲಾಟ್ರಿ ಡ್ರಾ ಆಗಿ ಅದೇನಾದ್ರು ಪ್ರೈಸ್ ಕ್ಲೇಮ್ ಯಾರು ಮಾಡಲಿಲ್ಲ, ಆ ಹಣ ಸರ್ಕಾರದ ವಶಕ್ಕೆ ಇರುತ್ತದೆ. ಅದು ನಂತರ ಅದು ಸರ್ಕಾರದ ಆಸ್ತಿಯಾಗಿ ಕನ್ವರ್ಟ್ ಆಗಿ ಜನತೆ ಉಪಯೋಗ ಬರುವಂತ ಕ್ರಮ ತಗೊಳ್ಬೇಕು. ಅದಾದ್ಮೇಲೆ ಯಾವ ಜಾಗದಲ್ಲಿ ಲಾಟ್ರಿ ನಡೆಯುತ್ತೆ ಅನ್ನೋದನ್ನ ಸರ್ಕಾರನೇ ನಿರ್ಧರಿಸಬೇಕು. ಒಂದು ಯಾವುದೇ ಲಾಟ್ರಿ ಆದರೂ 1 ವಾರಕ್ಕೆ ಒಂದೇ ಡ್ರಾ ಇರಬೇಕು. ನೆಕ್ಸ್ಟ್ ಅದಾದ ನಂತರ ಯಾವುದೇ ಡ್ರಾ ಎಲ್ಲ ಡ್ರಾ ಕೂಡ ಒಂದೇ ಯಾವ ಸಮಯದಲ್ಲಿ ನಡೀಬೇಕು, ರಿಪಿಟೇಷನ್ ಅಂದ್ರೆ ಈ ಸಿಂಗಲ್ ಲೈನ್ ಬರುತ್ತಲ್ಲ, ಅರ್ಧ ಗಂಟೆ 1 ಅವರ್, ಅದೆಲ್ಲ ಇಲ್ಲೀಗಲ್. ಅದು ಯಾವುದೂ ಸರ್ಕಾರ ತಡೆಗಟ್ಟಿಲ್ಲ ಇವತ್ತು. ಈ ರೀತಿ ಲಾಟ್ರಿ ಸರ್ಕಾರನೇ ಮಾಡಿದಾಗ ಸರ್ಕಾರಿ ಕೆಲಸಗಳು ಸಹ ಹೋಗ್ತದೆ. ಸರ್ಕಾರಿ ಇಲಾಖೆಯನ್ನು ಇದಕ್ಕೆ ಸಂಬಂಧಪಟ್ಟಾಗ ಇರುವಂತ ಕೆಲಸಕ್ಕೆ ಸರ್ಕಾರದಲ್ಲಿರೋ ನೌಕರರಿಂದ ಸರ್ಕಾರದ ಕೆಲಸ ಮಾಡಬೇಕು. ಅದಲ್ಲದೆ ಈ ಲಾಟ್ರಿ ತಾವೆಲ್ಲರೂ ಗಮನಿಸಿರ್ಬೋದು, ಅದು ಲಾಟ್ರಿ ಟಿಕೆಟ್, ಪೇಪರ್ ಟಿಕೆಟ್ ಬರ್ತಾ ಇದ್ದಾಗ ಒಬ್ಬ ಹ್ಯಾಂಡಿಕ್ಯಾಪ್, ಒಬ್ಬ ವಯಸ್ಸಾಗಿರೋರು, ಮತ್ತೆ ಇಲ್ಲಿಟ್ರೇಟ್ಸು, ಹೆಂಗಸರು, ಮತ್ತೆ ಸರಿಯಾದ ವ್ಯವಸ್ಥೆಯಿಂದ ಓದು ಬರ್ತಾ ಇದ್ದಿರೋ ರೋಡಲ್ಲೆಲ್ಲ ಟಿಕೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಂತ ಬಡಬಗ್ಗರು ಎಲ್ಲರಿಗೂ ಕೆಲಸ ಸಿಕ್ಕಿತ್ತು.
ಅವರೆಲ್ಲ ಕೆಲಸನೂ ಈಗ ಕಳ್ಕೊಂಡು ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ಈ ಸಿಂಗಲ್ ಲೈನ್ ಆನ್ಲೈನ್ ಇಲ್ಲೀಗಲ್ ಲಾಟ್ರಿಗೂ ಕಾನೂನುಬದ್ಧವಾದ ಲಾಟ್ರಿಗೂ ವ್ಯತ್ಯಾಸನ ಜನತೆ ತಿಳಿಸದೆ ಎಲ್ಲಾ ಲಾಟ್ರಿನೂ ಒಂದೇ ಗುಂಪಲ್ಲಿ ಸೇರಿಸಿ ಆಲ್ ಆಫ್ ಎ ಸಡನ್ 2002ರಲ್ಲಿ ಒಂದೇ ಸರಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿಲ್ಲ. ಒಂದೇ ಸರಿ ಆಲ್ ಆಫ್ ಎ ಸಡನ್ ಅದನ್ನ ಎಂಟೈರ್ ಆಕ್ಟೇ ಬ್ಯಾನ್ ಮಾಡಿತು. ಮತ್ತೆ ಅದಕ್ಕೆ ಸಂಬಂಧ ಇದ್ದಂತ ಎಲ್ಲ ಇಲಾಖೆಗಳು ಬಂದಾಗೋದು. ಆದ್ರೆ ಅದರ ಹಿಂದಿನ ಪರಿಣಾಮ ಏನಾಯ್ತು ಅಂತ ಇವತ್ತು ಸಾಮಾನ್ಯ ಜನತೆ ಗೊತ್ತಿಲ್ಲ. ಆ ಹೊತ್ತಿಗೆ ಎಲ್ಲ ಈ ಏಜೆನ್ಸಿ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಏನ್ ಲಾಟ್ರಿದ್ದು ಎಲ್ಲ ಪ್ರೈವೇಟ್ ಪಾರ್ಟೀಸ್ ಕೊಟ್ಟಿತ್ತು. ಈ ಇಲಾಖೆನೇ ಮುಚ್ಚಿದ ಕಾರಣ ಒಂದೇ ಒಂದು ರೂಪಾಯಿ ಆ ಪ್ರೈವೇಟ್ ಪಾರ್ಟೀಸ್ ಇಂದ ಬರಬೇಕಾಗಿದ್ದಂತ ಹಣ ವಸೂಲಿ ಮಾಡಿಲ್ಲ ಇವತ್ತು. ಅದು ಸಾವಿರಾರು ಕೋಟಿ ಮುಟ್ಟುತ್ತೆ. ಅದರ ಲೆಕ್ಕಾಚಾರ CAG ಅಂತ ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರು ಏನ್ ಹೇಳ್ತಾರೆ ಅದೆಲ್ಲ ತುಂಬಾ ಹಿಂದೆನೆ ಇಷ್ಟು ಸಾವಿರಾರು ಕೋಟಿ ಸರ್ಕಾರ ವಸೂಲಿ ಮಾಡಬೇಕು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಇದನ್ನು ವಸೂಲಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಸಹ ಮಾಡಿದೆ. ಅದರ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇವತ್ತು. ಇದು ಆಕ್ಚುಲ್ ಆಗಿ ಲಾಟ್ರಿ ಕಾಯ್ದೆಯಡಿ ಈಗಲ್ಲ ನಮ್ಮ ಲಾಟ್ರಿ ಚಿಲ್ಲರೆ ಮಾರಾಟಗಾರರ ಸಂಘ ಕೇಳ್ಕೊಳ್ತಾ ಇರೋದೇನಪ್ಪ ಅಂದ್ರೆ ಈ ರೀತಿ ಯಾವ ಕೇಂದ್ರ ಸರ್ಕಾರ ಯಾವ ಕಾಯ್ದೆ ರೂಪಿಸಿದೆ ಅದು ಸಂಪೂರ್ಣ ಕರ್ನಾಟಕ ಸರ್ಕಾರದ ನಿಯಂತ್ರಣದಲ್ಲೇ ನಡೀಬೇಕಾಗಿರುವಂತ ಲಾಟ್ರಿನ ಮಾಡೋದಕ್ಕೆ ಅವರು ಮನವಿ ಮಾಡ್ಕೊಳ್ತಾ ಇರೋದು. ಆ ಮನವಿಯನ್ನು ಸಹ ಇವತ್ತು ಮಾಡಲ್ಲ ಅಂತ ಸಹ ಒಂದು ಲೆಕ್ಕಕ್ಕೆ ಉತ್ತರ ಕೊಟ್ಟಿದೆ ಸರ್ಕಾರ. ಎಲ್ಲಾ ಸರ್ಕಾರಗಳು, ನಾವು ಈ ಸರ್ಕಾರ ಅಂತ ದೂಷಿಸ್ತಾ ಇಲ್ಲ. ಯಾಕೆ ಕಾರಣ ಏನಪ್ಪಾ ಅಂದ್ರೆ ಸಾರ್ವಜನಿಕರಲ್ಲಿ ಲಾಟ್ರಿ ಅನ್ನೋದೇ ಒಂದು ದೊಡ್ಡ ವ್ಯಸನಕಾರಿ ಭೂತ. ಅದರಿಂದ ಜನಗಳಿಗೆಲ್ಲ ತೊಂದರೆ ಆಗತ್ತೆ ಅಂತ ಒಂದು ಮೂಢನಂಬಿಕೆಯನ್ನ ತರಿಸಿ ಈಗ ಆ ಲಾಟ್ರಿಯಿಂದ ಬರ್ತಾ ಇರುವಂತ ಒಂದು ಇನ್ಕಮ್ ಎಷ್ಟೊಂದು ಇವಾಗ ಈ ಗ್ಯಾರಂಟಿ ಸ್ಕೀಮ್ಗಳಿಗಿರ್ಬೋದು, ಇಲ್ಲ ಬೇರೆ ಬೇರೆ ಸಾರ್ವಜನಿಕರ ಸ್ಕೀಮ್ಗಳಿಗಿರ್ಬೋದು, ಎಲ್ಲದಕ್ಕೂ ಸಹ ಇದರಿಂದ ಬರುವಂತ ನ್ಯಾಯಬದ್ಧವಾದ ಹಣ ಸಾರ್ವಜನಿಕರಿಗೂ ಉಪಯೋಗ ಆಗುತ್ತೆ, ಸರ್ಕಾರಕ್ಕೂ ಉಪಯೋಗ ಆಗುತ್ತೆ. ಅದೇ ಸರ್ಕಾರ ಇವತ್ತು ಕುಡಿದ ಚಟದಂತ ಲಕ್ಷಾಂತರ ಜನ ಹಣ ತರೋದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಆದ್ರೆ ಅದ್ರಲ್ಲಿ ಬರೋ ಇನ್ಕಮ್ಮು ಹೋಗ್ತಾರ ಖರ್ಚನ್ನ ಯಾರು ಜನ ಅದನ್ನ ಪ್ರಶ್ನಿಸ್ತಾ ಇಲ್ಲ. ಜೂಜು, ಗುಟ್ಕ ಇದ್ರಲ್ಲೆಲ್ಲ ಆದಾಯ ಬರ್ತಾ ಇದೆ ಅಂತ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಅದರಿಂದ ಆಗ್ತಾ ಇರೋ ಸೈಡ್ ಎಫೆಕ್ಟ್ಸ್ ನ ಗಮನಕ್ಕೆ ತಗೊಂಡಿಲ್ಲ. ಆದ್ರೆ ಈ ಲಾಟ್ರಿ ಸ್ಕೀಮ್ ಏನಿದೆ, ಈ ಲಾಟ್ರಿ ರೆಗ್ಯುಲೇಷನ್ ಆಕ್ಟ್ ಪ್ರಕಾರ ನಡೆದ್ರೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಇರುವುದಿಲ್ಲ. ಇದು ಕಾನೂನು ಬಾಹಿರ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಕಾನೂನು ರೀತಿಯ ಈ ಸೆಕ್ಷನ್ 4 ತಾವೆಲ್ಲ ಓದಿದ್ರೆ ತಮಗೆ ಅರ್ಥ ಆಗುತ್ತೆ. ಪರ್ಫೆಕ್ಟ್ ಆಗಿದೆ. ಅದ್ರ ಪ್ರಕಾರ ಮಾಡಿದ್ರೆ ಯಾರು ಅದ್ರ ವ್ಯಸನೂ ಬರಲ್ಲ. ಇದು ಯಾವುದೇ ನ್ಯಾಯ, ಎಲ್ಲಾರು ಕಾನೂನುಬದ್ಧವಾಗಿದ್ರೆ ಆಗೋಯ್ತಾ ಜನಗಳು ಹಾಳಾಗೋದಿಲ್ಲ ಅನ್ನೋ ಪರಿಗಣಿಸಬಾರ್ದಂತ ಒಂದು ಪ್ರಶ್ನೆ ಹೇಳ್ಬೋದು. ಆದ್ರೆ ಇದು ನ್ಯಾಯಬದ್ಧವಾಗಿದೆ. ಇದ್ರಲ್ಲಿ ಬರೋ ಒಂದು 100 ರೂಪಾಯಿ ಸರ್ಕಾರ ಸಂಪಾದನೆ ಆದ್ರೆ 40 ರೂಪಾಯಿಗಿಂತ ಹೆಚ್ಚು ಜನಹಿತ ಕಾರ್ಯಕ್ರಮ ಉಪಯೋಗಿಸ್ತಾರೆ. ಇನ್ನು ಉಳಿದಿರೋ 60 ರೂಪಾಯಿಯಲ್ಲಿ ಆ ಕೆಲಸ ಮಾಡೋ ಕಾರ್ಮಿಕರಿಗೆ ಸಂಬಳ ಹೋಗುತ್ತೆ. ಈ ಲಾಟ್ರಿ ಏಜೆಂಟ್ಸ್ಗೆ ಜೀವನೋಪಾಯಕ ಆಗುತ್ತೆ. ಪ್ರೈಸ್ ಬಂದ್ರೆ ಆ ಪ್ರೈಸ್ ಬರೋ ಹಣದಿಂದ ಪ್ರೈಸ್ ತಗೊಂಡಂತ ಸಾಮಾನ್ಯ ಜನತೆ ಉಪಯೋಗ ಆಗುತ್ತೆ. ಅದರಿಂದ ಟ್ಯಾಕ್ಸ್ ಬರುತ್ತೆ, ಆ ಟ್ಯಾಕ್ಸ್ ಸರ್ಕಾರಕ್ಕೆ ಬರುತ್ತೆ. ಇಷ್ಟೆಲ್ಲ ಉಪಯೋಗಗಳಿರುವಂತ ಒಂದು ಉದ್ಯಮನ ಸರ್ಕಾರ ಮುಚ್ಚಿರೋದು ಕಾನೂನು ಪ್ರಕಾರವಾಗಿ ಹೋದ್ರು ಸಹ ಇದು ಸಾಮಾನ್ಯ ಜನತೆಗೆ ಅನ್ಯಾಯನೇ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತು ಏನಿದೆ ಇದ್ರ ಬಗ್ಗೆ. ನನ್ನ ಉದ್ಯಮ ಮತ್ತೆ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುವಂತಹ ಉದ್ಯಮ, ಇದರಿಂದ ಯಾವುದೇ ರೀತಿಯ ವ್ಯಸನಗಳು ಉಂಟಾಗುವುದಿಲ್ಲ ಅನ್ನೋದನ್ನ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ನಮ್ಮ ಗಮನಕ್ಕೆ ಬಂದಿದೆ. ಇದನ್ನ ದಯವಿಟ್ಟು ಈ ಸರ್ಕಾರಕ್ಕೆ ಮನವಿ ಮಾಡಿ. ಇವಾಗ ಈಗಿನ ಮುಖ್ಯಮಂತ್ರಿ ಮನವಿ ಮಾಡೋದಕ್ಕೇನೆ ಹೇಳ್ಬೋದು ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನುವಂತ ಒಂದು ವಿಸ್ತೃತ ವರದಿಯನ್ನು ನಾನು ನಮ್ಮ ಮುಂದೆ ಮಂಡಿಸಲಿದ್ದೀನಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಅದರ ಹಿಂದೆ ಮದ್ದೂರು ತಾಲೂಕಿನಲ್ಲಿ 1 ಕೋಟಿ ರೂಪಾಯಿ ಬಹುಮಾನ ಲಭಿಸಿದೆ. ಹೀಗೆ ಕರ್ನಾಟಕದ ಉದ್ದಗಲಕ್ಕೂ ಕೇರಳ ಸರ್ಕಾರದ ಎಲ್ಲ ಅಧಿಕೃತ ಬಹುಮಾನಗಳು ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಲಭಿಸ್ತಾ ಇದೆ. ಅದರ ಜೊತೆಗೆ ಸರಿಸುಮಾರು ಕೇರಳ ಸರ್ಕಾರದ ಕೇರಳ ಲಾಟರಿ ನಮ್ಮ ಕರ್ನಾಟಕದಲ್ಲಿ 60%
ಪ್ರತಿದಿನ ಚಲನೆ ಆಗುತ್ತೆ. ಒಬ್ಬೊಬ್ಬ ಮನುಷ್ಯ 2 ಲಕ್ಷ 3 ಲಕ್ಷ ಟಿಕೆಟ್ ಅನ್ನ ಒಂದೊಂದ್ಸತಿ ಖರೀದಿ ಮಾಡ್ಕೊಂಡು ಬರ್ತಾನೆ. ಅವನ್ನ ಅರೆಸ್ಟ್ ಮಾಡಿದಾಗ ಒಬ್ಬೊಬ್ಬನ ಹತ್ರ 2 ಲಕ್ಷ 2.5 ಲಕ್ಷ 3 ಲಕ್ಷ ರೂಪಾಯಿಗಳ ಟಿಕೆಟ್ ಅವರ ಜೊತೆಲಿರುತ್ತೆ. ಇಷ್ಟು ಒಂದು ದಿನಕ್ಕೆ ಚಲಾವಣೆ ಅವರು ಮಾಡ್ತಾರೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇದನ್ನ ಅವಲೋಕನ ಮಾಡಬೇಕು. 20 ವರ್ಷಗಳ ಕಾಲ ನಿರಂತರವಾಗಿ ಏನು ಈ ಅನಧಿಕೃತವಾದಂತಹ ಲಾಟರಿ ದಂಧೆ ನಡ್ಕೊಂಡು ಬಂದಿದೆ, ಅದರ ಬಗ್ಗೆ ಬೆಳಕನ್ನ ಚೆಲ್ಲಬೇಕು. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಶಾಸನಬದ್ಧ ಲಾಟರಿ, ನಾವು ಕೇಳೋದೇನು, ಲಾಟರಿ ಮಂತ್ರಿ ಇದ್ರು, ಲಾಟರಿ ಇಲಾಖೆ ಇತ್ತು, ಅದಕ್ಕೆ ಆದಂತಹ ವ್ಯವಸ್ಥಿತವಾದಂತಹ ಆರ್ಥಿಕ ಇಲಾಖೆ ಇತ್ತು. ಸೊ ಎಲ್ಲ ಒಂದು ವ್ಯವಸ್ಥೆಗಳ ಅಡಿಪಾಯದಲ್ಲಿ ನಡೆದಂತ ಒಂದು ಈ ಯೋಜನೆ ಇವತ್ತು ಅನಾಥವಾಗಿದೆ. ಮತ್ತೆ ಇದು ಯಾರಿಗೂ ಬೇಡವಾಗಿದೆ. ಆದ ಕಾರಣ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಮಾಧ್ಯಮದ ಮುಖಾಂತರ ಮನವಿನ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದ ವತಿಯಿಂದ ಮನವಿಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿನ ಪುರಸ್ಕರಿಸಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಒಂದು ಸಮಾವೇಶನ ನಾವು ಆಯೋಜನೆ ಮಾಡ್ತೀವಿ. ಸಮಾವೇಶಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿ ನಮ್ಮೆಲ್ಲ ಅನಿಸಿಕೆಗಳು, ಅಭಿಪ್ರಾಯಗಳು, ಆಗು ಹೋಗುಗಳು, ಕಷ್ಟ ನಷ್ಟಗಳು, ನೋವುಗಳು ಇದಿಷ್ಟನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಆತ್ಮಾವಲೋಕನ ಮಾಡ್ಕೋಬೇಕಾದ್ರೆ ನಮಗೆ ಒಂದು ಕಾರ್ಯ. ಆಗ ಯಾವುದೇ ಸ್ಪಷ್ಟವಾದ ನಿಲುವು, ಭರವಸೆ ನಮಗೆ ಸಿಗದೇ ಇರೋ ಕಾರಣ ಈ ಎಲ್ಲ ಅಂಶಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾದ್ರೆ ಹಿಂದೆ ನಡೆದಿರುವಂತಹದ್ದು, ಈಗ ನಡೀತಾ ಇರುವಂತಹದ್ದು, ಮುಂದೆ ಆಗುವಂತಹದ್ದು ಇಷ್ಟು ಮಾಹಿತಿಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೆ ಒಂದು ಮೊತ್ತ ಪುನರ್ಜೀವನ, ಲಾಟರಿ ಯೋಜನೆಗೆ ಪುನರ್ಜೀವನ ಕೊಡಬೇಕು. ಲಾಟ್ರಿ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಿದೆ, ಲಾಟ್ರಿಗೆ ಒಂದು ಪುನರ್ಜೀವನ ಕರ್ನಾಟಕ ಸರ್ಕಾರ ಕೊಡಬೇಕು. ಕರ್ನಾಟಕದ ಸರ್ಕಾರದ NSIಯಲ್ಲಿನ ಎಲ್ಲ ಏಜೆಂಟ್ಗಳು ಈ ಹಿಂದಿನಂತೆ ಮುಂದೆಯೂ ಕೂಡ ಕೇಂದ್ರ ರಾಜ್ಯದ ಮಾದರಿಯಲ್ಲಿ ನಾವು ಕೂಡ ಕಾನೂನುಬದ್ಧವಾಗಿ, ಶಾಸನಬದ್ಧವಾಗಿ ಲಾಟ್ರಿ ಯೋಜನೆಯ ನಾವು ಮತ್ತೆ ಜಾರಿಗೊಳಿಸೋದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡುವಂತಹದ್ದು ಒಂದು ನಾವೀಗಾಗಲೇ ಮಾಡಿಕೊಂಡಿರುವಂತಹ ಒಂದು ತೀರ್ಮಾನ.